ಶಾಸಕರಾದ ಪ್ರದೀಪ್ ಈಶ್ವರವರು ಅವರು ಶಾಸಕರಾದ್ಮೇಲೆ ನಮ್ಗೆ ತುಂಬ ಸಹಾಯ ಮಾಡಿ ಒಂದು ಬೋರ್ವೆಲ್ ಹಾಕ್ಬಿಟ್ಟವ್ರೆ. ತುಂಬ ನೀರು ಬಿದ್ದಿದೆ. ಈಗ ಪಂಪು ಮೋಟ್ರು ಪೈಪ್ಗಳೆಲ್ಲ ಕೊಡ್ತಾವ್ರೆ. ನಮಗೊಂದು ಜೀವನ ಮಾಡೋಕೆ ಒಂದು ಆಧಾರ ಆಯಿತು. ಬೋರ್ ಹಾಕಿದ ತಕ್ಷಣ ಪಂಪು ಮೋಟ್ರ್ ಕೊಟ್ಟಂಥ ವ್ಯಕ್ತಿ ಶಾಸಕರು ಯಾರೂ ಇಲ್ಲ. ತಿಂಗಳೊಳಗಡೆ ಪಂಪು ಮೋಟ್ರ್ ಕೊಟ್ಟು ಮಾಡಿದಂಥ ಶಾಸಕರು ಅಂದರೆ ನಮ್ಮ ಪ್ರದೀಪ್ ಈಶ್ವರವ್ರೊಬ್ಬರೇ. ಎಲ್ಲ ಸಿ ರೋಡ್ಗಳು ಆಗ್ತೈತೆ, ಮಾಮೂಲಿ ರೋಡ್ಗಳು ಆಗ್ತೈತೆ, ಬೋರು ಪಂಪು ಮೋಟ್ರುಗಳು ಸರ್ವಿಸ್ಗಳೆಲ್ಲ ತಮಾಷೆ ಮಾಡೋದು. ನಮ್ಮಂಥವ್ರಿಗೆ ಸಹಾಯ ಮಾಡ್ತಾವ್ರೆ. ಅವ್ರು ಸಚಿವರಾದ್ರೆ ಇನ್ನೂ ಚೆನ್ನಾಗಿ ಸಹಾಯ ಮಾಡ್ತಾರೆ. ಒಂದು 15 ದಿವಸ ಆಯಿತು ಬೋರ್ ಹಾಕಿ. ಎಲ್ಲ ಸರ್ಪ್ರೈಸ್ ಆಗೆಲ್ಲ ತುಂಬ ಫಾಸ್ಟ್ ಆಗಿ ಮಾಡಿದ್ದೆ. ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಾವು ತುಂಬ ಧನ್ಯವಾದಗಳು. ಸುಮಾರು 15-20 ವರ್ಷಗಳಿಂದ ನಾವು ವೇಟಿಂಗಲ್ಲಿರೋ ಅಂಥದ್ದು ಬರೀ ವಿತಿನ್ 2.5 ಮಂತಲ್ಲಿ ನಮ್ಗೆ ಆಗಿರೋದು ತುಂಬ ಸಂತೋಷ ಆಗಿದೆ. ಇದೊಂದು ಯಾವುದೇ ಆಗಿರಲಿ ಒಂದು ರೈತರಿಗೆ ಇದೊಂದು ವರದಾನ. ಅರ್ಜಿ ಹಾಕಿದ್ದು 1 ತಿಂಗಳಿಗೆ ಬೋರ್ವೆಲ್ ಬಂದಿದೆ. ಬೋರ್ವೆಲ್ ಹಾಕಿದ್ದು ವಾರ 15 ದಿವಸಕ್ಕೆ ಪಂಪ್ ಮೋಟ್ರ್ ಕೊಡ್ತಾ ಇದ್ದಾರೆ. ಇಷ್ಟು ಫಾಸ್ಟಾಗಿ ಕೆಲಸಗಳೇ ಯಾವತ್ತೂ ನಾನು ನೋಡೇ ಇಲ್ಲ. ಒಳ್ಳೆಯ ಕೆಲಸಗಳಾಗ್ತದೆ. ಪ್ರದೀಪ್ ಈಶ್ವರ್ ಸರ್ ಅವರು ನಮ್ಮ ಕುಟುಂಬಕ್ಕೆ ಒಂದು ಆಧಾರ ಆಗಿದ್ದಾರೆ. ಕೊಳವೆ ಬಾವಿಗಳು ಎಲ್ರಿಗೂ ಅನುಕೂಲವಾಗಿ ನೀಡಿದ್ದು ಬ್ರಹ್ಮಾಂಡ ನೀರು. ಅವ್ರ ಕೈ ಗುಣನೋ ಅವ್ರ ಬೆಸೆನೋ ಏನೋ ಗೊತ್ತಿಲ್ಲ, ಯಾವ ಫೇಲ್ಯೂರ್ ಅನ್ನೋದೇ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಅವ್ರ ಗುಣ ಏನೋ ಅವ್ರ ನಡತೆ ಏನೋ ಅಂತ. ಇನ್ನು ಕೆಲವು ಹೇಳಿದ್ರೆ ಬರೀ ಮಾತುಗಳು ಅಂತ. ಮಾತಿದ್ರೇನೆ ಮಾಣಿಕ್ಯ, ಮಾತೇ ಇಲ್ದೋನು ಏನಕ್ಕೂ ಪ್ರಯೋಜನ ಇಲ್ಲ. ಪ್ರದೀಪ್ ಈಶ್ವರ್ ಅಂದರೆ ಅಂತ MLA ನಮ್ಮ ಚಿಕ್ಕಬಳ್ಳಾಪುರಕ್ಕೆ 7 ಮಾಡಿಸ್ತಕ್ಕಂಥ MLA ಆಗಿದ್ದಾರೆ. MLA ಅಂದರೆ ನಂಬರ್ 1 MLA ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು, ನಮ್ಮ ನೆಚ್ಚಿನ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಶಾಸಕರಾದ್ಮೇಲೆ ನಮ್ಗೆ ತುಂಬ ಸಹಾಯ ಮಾಡಿ ಒಂದು ಬೋರ್ವೆಲ್ ಹಾಕ್ಕೊಟ್ಟವ್ರೆ. ತುಂಬ ನೀರು ಬಿದ್ದಿದೆ. ಈಗ ಪಂಪು ಮೋಟ್ರು ಪೈಪ್ಗಳೆಲ್ಲ ಕೊಡ್ತಾವ್ರೆ. ಅವ್ರು ಇನ್ನೂ ಮುಂದೆ ಸಚಿವ ಸ್ಥಾನ ಏನಾನ ದೇವ್ರ ಅನುಕೂಲ ಮಾಡಿ ಸಿಕ್ಕಿದ್ರೆ ಇನ್ನೂ ಬಡವರಿಗೆ ಒಳ್ಳೆ ಅನುಕೂಲ ಆಗ್ತೈತೆ. ಅವರು ಅಹಿಂದ ಪರವಾಗಿ ಕೆಲಸ ಮಾಡೋವಂಥ ಜನಗಳು, ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಬೋರ್ವೆಲು ಹಾಕ್ಸಿದ್ರು, ನೀರು ಬಿದ್ದವು, ಪಂಪು ಮೋಟ್ರು ಎಲ್ಲ ಕೊಡ್ತಾವ್ರೆ. ಅವ್ರಿಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ನಮಗೊಂದು ಜೀವನ ಮಾಡೋಕ್ಕೆ ಒಂದು ಆಧಾರ ಆಯಿತು. ನಮಗೆ ಗಂಗಾ ಕಲ್ಯಾಣಿಯಲ್ಲಿ ಎಸ್ ಸಿಗಳಿಗೆ ಎಲ್ಲನೂ ಫ್ರೀ ಬೋರ್ ಹಾಕ್ಕೊಟ್ಟಿದ್ರು ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು. ಇದು ಮಂಚೇನಹಳ್ಳಿಯಲ್ಲಿ ಅನೇಕರಿಗೆ ಆದಷ್ಟು ಒಂದು ತಿಂಗಳೊಳಗಡೆ ಬೋರ್ ಹಾಕಿದ ತಕ್ಷಣ ಪಂಪು ಮೋಟ್ರ್ ಕೊಟ್ಟಂಥ ವ್ಯಕ್ತಿ ಶಾಸಕರು ಯಾರೂ ಇಲ್ಲ. ಹೇಳಿದ್ದಾರೆ ವರ್ಷಗಳು 6 ತಿಂಗಳು 3 ತಿಂಗಳು TCಗಳು ಬರಲಿಲ್ಲ, ಇನ್ನೊಂದು ಬರಲಿಲ್ಲ, ಹೆಸರು ಲೀಸ್ಟಲ್ಲಿದೆ. DC ಆಫೀಸ್ಗೆ ಅಲ್ದು ಎಲ್ಲ ಸುಸ್ತಾಗ್ಬಿಟ್ಟು ನಮಗೂ 20 ವರ್ಷ ನಾವು ದುಡ್ದಿದ್ದೀವಿ, ಎಲ್ಲರಿಗೂ ನೋಡಿ ಬಿಟ್ಬಿಟ್ಟಿದ್ದೀವಿ. ನಾವೂ ತಿಂಗಳೊಳಗಡೆ ಪಂಪು ಮೋಟ್ರ್ ಕೊಟ್ಟು ಮಾಡಿದಂಥ ಶಾಸಕರು ಅಂದರೆ ನಮ್ಮ ಪ್ರದೀಪ್ ಈಶ್ವರ್ ಅವರೊಬ್ಬರೇ. ಇನ್ನು ಇಂಥ ಒಳ್ಳೆ ಕೆಲಸ ಕಾರ್ಯಗಳಿಗೆಲ್ಲ ಅನುಕೂಲ ಮಾಡಿಕೊಡ್ತಾವ್ರೆ. ಪ್ರದೀಪ್ ಈಶ್ವರ್ ಅವರು ನಮ್ಗೆ ಬೋರ್ ಅನುಕೂಲ ಮಾಡಿಕೊಟ್ರು. ನಮ್ಮ ಪಂಚಾಯತಿಯಲ್ಲಿ 3 ಬೋರು ಹಾಕ್ಸಿದ್ದಾರೆ. ಒಂದು 15 ದಿನ ಆಯ್ತು ಬೋರ್ ಹಾಕ್ಸಿದೆ. 3 ಬೋರೂ 600 ಅಡಿಗೆ ಎಲ್ಲ ನೀರು ಬಿದ್ದಾವೆ, 3 ಇಂಚು 4 ಇಂಚು. ಇವಾಗ ಪಂಪು ಮೋಟ್ರು ವಿತರಣೆ ಮಾಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ ಕಡೆಯಿಂದ ನಮ್ಗೆ ಅನುಕೂಲ ಆಗೈತೆ. ಇನ್ನು ರೋಡ್ಗಳು CC ರೋಡ್ಗಳೆಲ್ಲ ಹಾಕ್ಸ್ತಾ ಇದ್ದಾರೆ. ನಮ್ಮ ತಾಲೂಕೆಲ್ಲ 11-12 ಬೋರ್ ಹಾಕ್ಸವ್ರೆ. ಪರವಾಗಿಲ್ಲ. ಹಿಂದಿನ ಮೇಲೆ ಬೋರ್ ಹಾಕ್ಸಿರೋದು ನಮ್ಗೆ ಡೌಟು. ಹಾಕ್ಸಿದ್ರು 2 ವರ್ಷ 3 ವರ್ಷ ಆದಮೇಲೆ ಬೋರ್ ಬಂದೈತೆ, ಪಂಪು ಮೋಟ್ರ್ ಬಂದೈತೆ. ಇವ್ರು 15 ದಿನದಲ್ಲೇ ಬೋರ್ ಹಾಕ್ಸಿ ಪಂಪು ಮೋಟ್ರು ವಿತರಣೆ ಮಾಡವ್ರೆ. ಅನುಕೂಲ ಆಗೈತೆ. ನೆಕ್ಸ್ಟ್ ಪ್ರದೀಪ್ ಈಶ್ವರ್ ಅವ್ರಿಗೆ ನಾವು ವೋಟ್ ಮಾಡೋದು. 30 ವರ್ಷದಿಂದ ನೋಡಿರೋದು ನಾವು. ಇಂಥ MLA ನಮ್ಮ ಡಿಸ್ಟಿಕಲ್ಲಿ ಬಂದಿಲ್ಲ ಯಾರೂ. ಇವ್ರು ಪರವಾಗಿಲ್ಲ. ಮೊದಲು ಬಂದಿರೋವ್ರಿಗೆಲ್ಲಗಿನ್ನೂ ಇವ್ರು ಪರವಾಗಿಲ್ಲ. ಜನರ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಹಳ್ಳಿಗೆ ಹೋಗ್ತಾರೆ ಬೆಳಗ್ಗೆನೆ ಅಧಿಕಾರಿಗಳನ್ನ ಕರ್ಕೊಂಡು ಜನರ ಕಷ್ಟ ಕೇಳ್ತಾರೆ. ಪರಿಹಾರ ಅಲ್ಲೇ ಮಾಡಿಕೊಡ್ತಾಯಿದ್ದಾರೆ. ಯಾಕೆ ಸರ್ ಮಾಡ್ತಾವ್ರಿ. ಇವಾಗ ಇದೆಲ್ಲ CC ರೋಡ್ಗಳಾಗೈತೆ, ನಮ್ಮೂರಲ್ಲಿ ಆಗೈತೆ. ಇವಾಗ ಇಲ್ಲಿ ಮಿಣ್ಗೂರ್ಕಿ ಪಂಚಾಯತಿಯಲ್ಲಿ ಆಗೈತೆ. ಎಲ್ಲ CC ರೋಡ್ಗಳು ಆಗ್ತೈತೆ, ಮಾಮೂಲಿ ರೋಡ್ಗಳು ಆಗ್ತೈತೆ. ಬೋರು ಪಂಪು ಮೋಟ್ರುಗಳು ಸರ್ವಿಸ್ಗಳು ಇವೆಲ್ಲ ತಮಾಷೆನ ಮಾಡೋದು. ನಮ್ಮಂಥವ್ರಿಗೆ ಸಹಾಯ ಮಾಡ್ತಾವ್ರೆ. ಅವ್ರು ಸಚಿವರಾದರೆ ಇನ್ನೂ ಚೆನ್ನಾಗಿ ಸಹಾಯ ಮಾಡ್ತಾರೆ. ನಾವು ಒಂದು 2 ಮಂತ್ಸ್ ಮುಂಚೆ ಮಾತ್ರ ಅದು ಅಪ್ಲೈ ಮಾಡಿದ್ದು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಇಷ್ಟು ಫಾಸ್ಟಾಗಿ ಆಗುತ್ತೆ ಅಂತ. ಒಂದು 15 ದಿವಸ ಆಯಿತು ಬೋರ್ ಹಾಕಿ. ಎಲ್ಲ ಸರ್ಪ್ರೈಸಾಗಿ ಎಲ್ಲನೂ ತುಂಬ ಫಾಸ್ಟಾಗಿ ನಡೀತು. ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಾವು ತುಂಬ ಧನ್ಯವಾದಗಳು. ಸುಮಾರು 15-20 ವರ್ಷಗಳಿಂದ ನಾವು ವೇಟಿಂಗಲ್ಲಿರೋ ಅಂಥದ್ದು ಬರೀ ವಿತಿನ್ 2.5 ಮಂತಲ್ಲಿ ನಮ್ಗೆ ಆಗಿರೋದು ತುಂಬ ಸಂತೋಷ ಆಗಿದೆ. ಇದೊಂದು ಯಾವುದೇ ಆಗಿರಲಿ ಒಂದು ರೈತರಿಗೆ ಇದೊಂದು ವರದಾನ. ಇದು ಅವ್ರಿಗೆ ತುಂಬ ನಾವು ಲೈಫ್ ಲಾಂಗ್ ತಿಳ್ಕೊಳ್ತೀವಿ. ನಾವು ಶಾಶ್ವತವಾದಂಥ ಕೆಲಸ ಇದು. 15-20 ವರ್ಷದಿಂದ ಇಲ್ಲ ಅಂತ ಹೇಳ್ತಿದ್ದೀವಲ್ಲ. ಬಚ್ಚೇಗೌಡರ ಪೀರಿಯಡು ಇಲ್ಲ, ಮತ್ತು ಮಾನ್ಯ ಶಾಸಕರಾದಂಥವ್ರು ಯಾರೇ ಆಗಿರಲಿ ಮಾಡಲಿಲ್ಲ, ಅವ್ರ ಫಾಲೋಯರ್ಸು ಮಾಡಿಲ್ಲ.
ನಾವು ಅವ್ರ ಪರವಾಗೇ ಮಾಡಿದ್ದೀವಿ. ಆದರೆ ಇದು ನಮಗೆ ಶಾಕಿಂಗ್ ನ್ಯೂಸ್, ತುಂಬ ಖುಷಿ ತಂದಿದೆ ಸರ್. ಇದು ನಮ್ಮ ಲೈಫ್ ಲಾಂಗು ನಮ್ಮ ಶಾಶ್ವತವಾದಂಥ ಒಂದು ಕೆಲಸ ಇದು. ನಾವು ಲೈಫ್ ಲಾಂಗು ತಿಳ್ಕೊಳ್ಳೋಂಥ ವಿಷಯಗಳಿದು. ತುಂಬ ಫಾಸ್ಟಾಗಿ ನಡೀತು. 30ನೇ ತಾರೀಕು ಬೋರ್ ಹಾಕಿರೋದು, ಇವತ್ತು 15ನೇ ತಾರೀಕು. ವಿತಿನ್ 15 ಡೇಸಲ್ಲಿ ನಮಗೆ ಈ ಒಂದು ಎಕ್ವಿಪ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ. ನಮ್ಮಂಥ ರೈತರಿಗೆ ಇದೆಲ್ಲ ತುಂಬ ಫಾಸ್ಟಾಗಿ ವರ್ಕ್ ಆಗ್ತಿರೋದು. ವರ್ಷಾನುಗಟ್ಲೆ ಕಾಯ್ತಾ ಇರೋರು ಇದ್ದಾರೆ. ಬೆಳಗ್ಗೆ ಎಲ್ಲ ಮಾತಾಡಿದ್ರು, 3 ವರ್ಷ ಆಗಿದೆ, 4 ವರ್ಷ ಆಗಿದೆ, ಏನು ಸರ್ವಿಸ್ ಕೊಟ್ಟಿಲ್ಲ, ಹಂಗೆ ಇದ್ದಾವೆ ಎಲ್ಲ ಕೊಟ್ಟಿರೋ. ಮೊದಲು ಯಾರು ಕೊಟ್ಟಿದ್ರು ಅವರೆಲ್ಲ ಹಂಗೆ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಅವ್ರವ್ರ ಅಭಿಪ್ರಾಯ. ನಾವು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಅನಿರೀಕ್ಷಿತವಾದಂಥ ನಮ್ಗೆ ಖುಷಿ ವಿಚಾರ ಇದು. ನಾವು ಬೋರ್ವೆಲ್ಗೆ ಅರ್ಜಿ ಹಾಕಿದ್ವಿ. ನಮ್ಮ ಶಾಸಕರು ಬರೀ ಒಂದು ತಿಂಗಳಲ್ಲಿ ಬೋರ್ವೆಲ್ ಹಾಕ್ಸಿ, ಬೋರ್ವೆಲ್ ಹಾಕಿದ ಮೇಲೆ ಬರೀ 15 ದಿವಸಕ್ಕೆ ಪಂಪು ಮೋಟ್ರ್ ಕೊಡ್ತಾ ಇದ್ದಾರೆ. ಈಗ ನಮಗೆ ಒಳ್ಳೆ ನೀರು ಬಿದ್ದಿದೆ, ನಮಗೆ ತುಂಬ ಅನುಕೂಲ ಆಗಿದೆ. ಸುಮಾರು ಮಂಚನಹಳ್ಳಿ ತಾಲೂಕಿಗೆ ಸುಮಾರು 11-12 ಬೋರ್ವೆಲ್ ಆಗಿದೆ. ಎಲ್ಲರಿಗೂ ಒಳ್ಳೆ ನೀರಾಗಿದೆ, ತುಂಬ ಅನುಕೂಲ ಆಗಿದೆ ಅವರಿಂದ. ಈಗೆಲ್ಲ ಪಂಪು ಮೋಟ್ರ್ ಕೊಡ್ತಾ ಇದ್ದಾರೆ. ಬರೀ ಒಂದು ವಾರ 15 ದಿವಸಕ್ಕೆ ಪಂಪು ಮೋಟ್ರ್ ಕೊಡ್ತಾ ಇದ್ದಾರೆ. ಹಿಂಗೆ ಯಾವ ಇದರಲ್ಲೂ ಈ ಥರ ಆಗಿರಲಿಲ್ಲ. ತುಂಬ ಅನುಕೂಲ ಆಗ್ತಾ ಇದೆ. ಅವರು ಪ್ರದೀಪ್ ಈಶ್ವರ್ ಅವರು ಅಭಿವೃದ್ಧಿ ಮಾಡ್ತಾ ಇಲ್ಲ ಅದು ಇದು ಅಂತ ಕೆಲವರು ಹೇಳ್ಕೊತಾರೆ. ಅವರು ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ರಸ್ತೆಗಳಾಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, SC STಗಳಿಗೆ ಲೋನ್ಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗ್ತಾ ಇದೆ. ಇಂಥವರು ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ. ನಮ್ಮಂಥವ್ರಿಗೆ ತುಂಬ ಅನುಕೂಲ ಆಗ್ತದೆ. ನಮ್ಮ ಓಟ್ ಹಾಕಿರೋದಕ್ಕೂ ಸಾರ್ಥಕ ಆಗಿದೆ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ಅರ್ಜಿ ಹಾಕಿದ್ದು 1 ತಿಂಗಳಿಗೆ ಬೋರ್ವೆಲ್ಲು ಬಂದಿದೆ. ಬೋರ್ವೆಲ್ ಹಾಕಿದ್ದು ವಾರ 15 ದಿವಸಕ್ಕೆ ಪಂಪು ಮೋಟ್ರ್ ಕೊಡ್ತಾ ಇದ್ದಾರೆ. ಇಷ್ಟು ಫಾಸ್ಟಾಗಿ ಕೆಲಸಗಳೇ ಯಾವತ್ತೂ ನಾನು ನೋಡೇ ಇಲ್ಲ. ಒಳ್ಳೆಯ ಕೆಲಸಗಳಾಗ್ತಾ ಇದೆ ಸರ್. ಪ್ರದೀಪ್ ಈಶ್ವರ್ ಸರ್ ಅವರು ನಮ್ಮ ಕುಟುಂಬಕ್ಕೆ ಒಂದು ಆಧಾರ ಆಗಿದ್ದಾರೆ. ನಮ್ಮ ಕುಟುಂಬಕ್ಕೆ ಎಲ್ಲ ಬಡವ್ರನ್ನ ಹುಡುಕಿ ಗುರುತಿಸಿ ಅವ್ರಿಗೆಲ್ಲ ಇದು ಬೋರ್ವೆಲ್ ಇರ್ಬೋದು, ಒಂದು ಲೋನ್ ಇರ್ಬೋದು, ಸಬ್ಸಿಡಿ ಲೋನ್ ಇರ್ಬೋದು, ಇಂಥವೆಲ್ಲ ಮಾಡ್ತಾ ಇದ್ದಾರೆ. ಬಡವ್ರನ್ನ ಗುರುತಿಸಿ, ಯಾರೂ ಗುರುತಿಸಿರಲಿಲ್ಲ ಅಂಥವ್ರನ್ನ ಗುರುತಿಸಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್. ಪ್ರದೀಪ್ ಈಶ್ವರ್ ಅವರು ನಮಗೆ ಬೋರ್ ಸೆಕ್ಷನ್ ಮಾಡಿದ 15 ದಿವಸ ಆಗಿಲ್ಲ, ಈಗಿದ ಮಾಡಿಕೊಟ್ಟಿದ್ದಾರೆ. 1 ತಿಂಗಳೊಳಗೆ ಪಂಪು ಮೋಟ್ರ್ ಪೈಪ್ಗಳೆಲ್ಲ ಬಂದಿದೆ. ನಮಗೆ MLA ಅವ್ರಿಗೆ ಒಳ್ಳೇದಾಗಲಿ. ನಮಗೆ ಯಾರನ್ನೂ ಬಂದಿಲ್ಲ, ನಮ್ಮವೇ ಬಂದಿರೋದು. ಮೊದಲು ಮಾಡಿದ್ರೆ ಯಾವ ಮಾಡಿಕೊಟ್ಟಿಲ್ಲ ನಮ್ಗೆ ಯಾರೂ. ಇವ್ರು ಬಂದಾಗಿಂದ ನಮಗೆಲ್ಲ ಕೆಲಸ ನಡೀತಾ ಇದ್ದಾವೆ. ಬಂದಿರೋವೆಲ್ಲ ಆಗ್ತಾ ಇದ್ದಾವೆ. ಇವಾಗ ನಮ್ಮದೇ ಫಸ್ಟ್. ಇವಾಗ ಇನ್ನೂ ಬರ್ತಾ ಇದ್ದಾವೆ. ಇಂಥ MLA ಇನ್ನೂ ಬಂದ್ರ ಮೇಲೆ ನಮಗೆ ನಾವು ಹೇಳ್ತಾ ಇದ್ರಿ. ಇನ್ನು ಯಾರು ಬಂದು ನಮ್ಮ ಕೆಲಸ ಇವತ್ತಿಗೂ ಮಾಡಿಲ್ಲ. 20 ವರ್ಷ 30 ವರ್ಷದಿಂದ ಸುಮ್ಮನೆ ಓಟ್ ಹಾಕಿದ್ರೆ ಅವ್ರು ಮಾಡಿಲ್ಲ ಅವ್ರ ಕೆಲಸ. ಇವ್ರು ನಾವು ಅವತ್ತನೇ ಕಾಂಗ್ರೆಸ್ ಇರೋದು, ಅವ್ರು ಮಾಡಿಕೊಟ್ಟಿಲ್ಲ, ಇವ್ರು ಮಾಡಿಕೊಟ್ಟಿದ್ದಾರೆ. ನಮ್ಮ MLA ಪ್ರದೀಪ್ ಈಶ್ವರ್ ಅವರು. ನಮ್ಮ ಊರು ಹಳೆಹಳ್ಳಿ, ಇದೇ ಮಂಚನಹಳ್ಳಿ ತಾಲೂಕು ಮತ್ತು ಹೋಬಳಿ ಸೇರ್ಪಡೆಯಾಗಿರ್ತಕ್ಕಂಥ ಒಂದು ಹಳ್ಳಿ. ನಮ್ಮ ಹಳ್ಳಿಯಲ್ಲಿ ಅಭಿವೃದ್ಧಿ ಅನ್ನೋದು ಅಷ್ಟಕ್ಕೆ ಇತ್ತು. ಹಿಂದೆ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ವಿ, ಏನೋ ಹೊಸಬ್ರು ಬಂದಿದ್ದಾರೆ, ಹೊಸ ಮುಖ ಪರಿಚಯ, ಹೊಸಬ್ರು ಏನು ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ಅವ್ರು ಮಾಡ್ತಾ ಇದ್ದಾರೆ. ಏನಂದರೆ ಅವರು ಬರೋ ಸ್ವಲ್ಪ ವಿಳಂಬ ಆಗಿರ್ಬೋದು, ಎಲ್ಲ ವೈಖರಿಗಳಲ್ಲೂ ಏನು ತೊಂದರೆ ಇಲ್ಲ. ಏನು ಕೆಲಸ ಕೇಳಿದ್ರು ತೊಂದರೆ ಕೊಡ್ತಾ ಇಲ್ಲ. ಈಗ ಸುಮಾರಷ್ಟು ಬೋರ್ಗಳಾಗಿದ್ದಾವೆ. ಕೊಳವೆ ಬಾವಿಗಳು ಎಲ್ರಿಗೂ ಅನುಕೂಲವಾಗಿ ನೀರು ಬಿದ್ದು ಬ್ರಹ್ಮಾಂಡ ನೀರು. ಅವ್ರ ಕೈಗುಣನೋ ಅವ್ರ ದೆಸೆನೋ ಏನೋ ಗೊತ್ತಿಲ್ಲ, ಯಾವ ಫೇಲೂರು ಅನ್ನೋದೇ ಇಲ್ಲ. ಅದೇ ರೀತಿಯಾಗಿ ಕೇವಲ ಬೋರ್ ಆಗಿ 1 ತಿಂಗಳು ಒಳಗೇ ಪಂಪು ಮೋಟ್ರು ಎಲ್ಲನೂ ಇವತ್ತು ರೈತರ ಕೈಗೆ ಸೇರಂಗೆ ಮಾಡಿದ್ದಾರೆ. ಇದಕ್ಕಿಂತಲೂ ಒಳ್ಳೆಯ ಅವಕಾಶ ಏನು ಬೇಕಾಗಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಅವ್ರ ಗುಣ ಏನೋ, ಅವ್ರ ನಡತೆ ಏನೋ ಅಂತ. ಇನ್ನು ಕೆಲವು ಹೇಳ್ತಾರೆ ಬರೀ ಮಾತುಗಳು ಅಂತ. ಮಾತಿದ್ರೇ ಮಾಣಿಕ್ಯ. ಮಾತೇ ಇಲ್ದೋನು ಏನಕ್ಕೂ ಪ್ರಯೋಜನ ಇಲ್ಲ. ಈ ಕಾಲಕ್ಕೆ ಮಾತೇ ಮಾಣಿಕ್ಯ. ಪ್ರದೀಪ್ ಈಶ್ವರ್ ಅಂದರೆ ಅಂಥ MLA ನಮ್ಮ ಚಿಕ್ಕಬಳ್ಳಾಪುರಕ್ಕೆ 7 ಮಾಡಿಸ್ತಕ್ಕಂಥ MLA ಆಗಿದ್ದಾರೆ. ಇದಕ್ಕಿಂತಲೂ ಇನ್ನು ಹೆಚ್ಚು ಹೇಳೋಕ್ಕಾಗಲ್ಲ. MLA ಅಂದರೆ ನಂಬರ್ 1 MLA ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.